Hi everybody, welcome to the State Card Pirates Academy. This is the continuation part of the CDS previous year question paper 2025. Okay, on this video we will discuss about the polity question. Okay, we will see first question now. Which one of the following constitutional amendment acts introduced the GST, goods and service tax, in the course of interstate trade or commerce? Option 1, Constitutional 100 First Amendment Act. Second, 100 Second Amendment Act, 100 Fourth, 100 Sixth Amendment Act ಅಲ್ವಾ. ಇದು ಕ್ವಶನ್ ನೋಡಿದ್ರೆ ತುಂಬಾ ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಲ್ಲೂ ಕೇಳಿದ್ದಾರೆ, ಸಂಬಂಧ ಸೆಂಟ್ರಲ್ ಎಕ್ಸಾಮ್ ನಲ್ಲೂ ಕೇಳಿದ್ದಾರೆ ಅಲ್ವಾ. ಇವಾಗ ನಾನು ಇಲ್ಲೇನು ಟ್ರಾನ್ಸ್ಲೇಷನ್ ಕೊಟ್ಟಿದ್ದೇನಲ್ಲ, ಇಟ್ ಈಸ್ ನಾಟ್ ಎ ಲೈಕ್ ಕಂಪ್ಲೀಟ್ ಟ್ರಾನ್ಸ್ಲೇಷನ್ ಫ್ರಮ್ ದಿ UPSC board. Okay, as you know, like this exam is conducted by CDS exam conducted by the UPSC board. ಕ್ವಶನ್ ಪೇಪರು ಓನ್ಲಿ ಹಿಂದಿ ಹಾಗೆ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ನಾವು ಇದನ್ನು ಗೂಗಲ್ ಟ್ರಾನ್ಸ್ಲೇಷನ್ ಮಾಡೋದು ಜಸ್ಟ್ ಫಾರ್ ದಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಓಕೆ, ಬಟ್ ಇಲ್ಲಿ ಕೆಲವೊಂದು ರಾಂಗ್ಗಳು ಇರ್ಬೋದು, ಅಂದರೆ ಕನ್ನಡ ಗೂಗಲ್ ಟ್ರಾನ್ಸ್ಲೇಷನ್ ಆಗಿದ್ರಿಂದ. ಓಕೆನಾ, ಹಿಯರ್ ವಿ ವಿಲ್ ಸಿ ಆನ್ಸರ್ ಆಫ್ ದಿ ಫಸ್ಟ್ ಕ್ವಶನ್. ಓಕೆ, ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ ಯಾವ ಅಮೆಂಡ್ಮೆಂಟ್ ಥ್ರೂ ಆಯಿತು ಅಂತ ಕೇಳಿದ್ದಾರೆ. ಪೊಲಿಟಿಯಲ್ಲಿ ಓದಬೇಕಿದ್ರೆ ಡಿಫ್ರೆಂಟ್ ಆರ್ಟಿಕಲ್ಸು, ಡಿಫ್ರೆಂಟ್ ಅಮೆಂಡ್ಮೆಂಟ್ಸು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತಾವಲ್ವಾ. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಅಮೆಂಡ್ಮೆಂಟ್ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಡಿಫ್ರೆಂಟ್ ಎಕ್ಸಾಮಲ್ಲಿ ಡಿಫ್ರೆಂಟ್ ಅಮೆಂಡ್ಮೆಂಟನ್ನು ಕೇಳಿದ್ದಾರೆ. ರೀಸೆಂಟಾಗಿ ಯಾವ ಅಮೆಂಡ್ಮೆಂಟ್ ಆಗಿದೆ, ಹಾಗೆ ಹಿಸ್ಟಾರಿಕಲಿ ತುಂಬ ಲ್ಯಾಂಡ್ ಮಾರ್ಕ್ ಆಗೋ ಒಂದು ಅಮೆಂಡ್ಮೆಂಟ್ಗಳು ಆಗಿದೆ. 42nd ಇರ್ಬೋದು, 44th ಇರ್ಬೋದು, 52nd ಇರ್ಬೋದು, 73, 74th ಇರ್ಬೋದು, 61st ಇರ್ಬೋದು ಅಲ್ವಾ. ದೀಸ್ ಆರ್ ದ ಲೈಕ್ ತುಂಬ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ವಾ. ಇವಾಗ ಈ ಕ್ವಶನ್ಸ್ಗೆ ಬಂದಾಗ 100 ಅಮೆಂಡ್ಮೆಂಟ್ ಆಕ್ಟ್ ಅಲ್ವಾ. ನಾವು ತುಂಬ ಇದಕ್ಕೆ ಪಾಪ್ಯುಲರ್ ಕೂಡ ಹೌದು, ತುಂಬ ಕೇಳಿರ್ತೀವಿ. 100 ಅಮೆಂಡ್ಮೆಂಟ್ ಆಕ್ಟ್ ಇಂಟ್ರೊಡ್ಯೂಸ್ GST ಅಲ್ವಾ. 102 ಅಂತ ಕೇಳಿದಾಗ ಇದು ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ದಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ವಾ. ಇದು ಪಾಪ್ಯುಲರು. ಹಾಗೆ 103 ಏನು ಅಂತ ಕಮೆಂಟ್ ಸೆಕ್ಷನ್ ಥ್ರೂ ನಮಗೆ ತಿಳಿಸಿ. ಓಕೆನಾ, 104 ಗೊತ್ತಿದೆ ಅನ್ಕೊಳ್ತೀನಿ. 106 ಆಲ್ಸೋ ಇಂಪಾರ್ಟೆಂಟ್. ಹಾಗೆ 105 ಯಾವುದು ಅಂತಲೂ ಕಮೆಂಟಲ್ಲಿ ಹಾಕಿ. ಓಕೆನಾ, ಇದು ತುಂಬ ಇಂಪಾರ್ಟೆಂಟ್. ಇವಾಗ ನಮ್ಮ 101 ಏನು ಕೇಳಿದ್ದಾರೆ, ಹಾಗೆ ಬೇರೆ ಎಕ್ಸಾಮ್ಸಲ್ಲಿ ಅದರ್ ಎಕ್ಸಾಮ್ಸಲ್ಲಿ ಅವ್ರು ಕೇಳಿದ್ದಾರೆ ಕೂಡ. ಬೇರೆ ಎಕ್ಸಾಮ್ಸಲ್ಲಿ ಅಂದರೆ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ಒಂದು ಕಡೆ ಕೊಟ್ಟಿರ್ತಾರೆ, ಅದರ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ಕೊಟ್ಟಿರ್ತಾರೆ. ಅವಾಗ ಹೊಂದಿಸಿ ಬರ್ರಿ ಅಂತ ಕೇಳ್ತಾರಲ್ವಾ. ಅವಾಗ ಅದಕ್ಕೆ ನಾವು ಆಲ್ಮೋಸ್ಟ್ ರೀಸೆಂಟಾಗಿ 100 ಅಮೆಂಡ್ಮೆಂಟಿಂದ ಆಲ್ಮೋಸ್ಟ್ ಇವಾಗ ಎಷ್ಟಾಗಿದೆ, 106 ಎಷ್ಟಾಗಿದೆ, ಎಲ್ಲ ಅಮೆಂಡ್ಮೆಂಟನ್ನು ಗೊತ್ತಿರಬೇಕು. ಓಕೆನಾ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. Central Vigilance Commission is appointed by the President of India. The statement is right, alva. Second, the committee to recommend the appointment of the Central Vigilance Commission has the Ministry of Home Affairs as one of the members. ಈಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಪಾಯಿಂಟ್ಮೆಂಟ್ ಆಗಬೇಕಿದ್ರೆ ಇಟ್ ನಾಟ್ ಡೈರೆಕ್ಟ್ಲಿ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ವಾ. ಅದಕ್ಕೆ ಒಂದು ನೇಮನ್ನು ಒಂದು 3 ಜನ ಕಮಿಟಿ ಮೆಂಬರ್ಸ್ ಅಂತ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಮೆಂಬರ್ಸ್ ಇರುತ್ತೆ. ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಹಾಗೆ ಹೋಮ್ ಮಿನಿಸ್ಟರ್ ಇರ್ತಾರೆ, ಹಾಗೆ ಒಬ್ರು ಯಾರು ಇರ್ತಾರೆ ಅಲ್ವಾ, ಒಪೋಸಿಷನ್ ಲೀಡರ್ಸ್ ಇರ್ತಾರೆ. ಈ ಕಮಿಟಿ ಥ್ರೂ ನೇಮನ್ನು ರೆಕಮೆಂಡ್ ಮಾಡ್ತಾರೆ, ಆವಾಗ ಪ್ರೆಸಿಡೆಂಟ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇವಾಗ ಏನು ಕೇಳಿದ್ದಾರೆ ಅಂದರೆ ಆ ಕಮಿಟಿಯಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಇಲ್ಲ ಅಂತ ಕೇಳಿದ್ದಾರೆ ಅಲ್ವಾ. ಹೋಮ್ ಮಿನಿಸ್ಟರ್ ಇಟ್ ಇಸ್ ಒನ್ ಆಫ್ ದ ಮೆಂಬರ್ಸ್ ಅಂತ ಕೇಳಿದ್ದಾರೆ. ಕಮಿಟಿ ಬಗ್ಗೆ ನಮಗೆ ಗೊತ್ತಿದ್ರೆ ಈ ಸ್ಟೇಟ್ಮೆಂಟನ್ನು ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಆನ್ಸರ್ ಇಸ್ ರೈಟ್ ಅಲ್ವಾ. In a certain circumstances, the leader of single largest group in a opposition in a Lok Sabha can be on the committee to recommend the appointment of the Central Vigilance Commission. ಅಲ್ವಾ, ಅಪೋಸಿಷನ್ ಲೀಡರು ಇರ್ತಾರೆ ಅಂತ ಕೇಳಿದ್ದಾರೆ ಅಲ್ವಾ. ಇವಾಗ ನೋಡೋಣ, ಎಕ್ಸ್ಪ್ಲನೇಷನ್ ನೋಡೋಣ. ಇಲ್ಲಿ ಯಾರು ಇರ್ತಾರೆ, ಮೆನ್ಷನ್ಡ್ ಇಯರ್ ರೈಟ್ ಇರ್ತಾರೆ. ಒಂದು PM ಇರ್ತಾರೆ, ಸೆಕೆಂಡ್ ಹೋಮ್ ಮಿನಿಸ್ಟರ್ ಇರ್ತಾರೆ, ಲೀಡರ್ ಆಫ್ ದಿ ಒಪೋಸಿಷನ್ ಫ್ರಮ್ ದಿ ಲೋಕಸಭಾ ಇರ್ತಾರೆ ಅಲ್ವಾ. 3 ಮೆಂಬರ್ಸ್ ಇರ್ತಾರೆ. ಸೊ ಹಿಯರ್ ಆನ್ಸರ್ ಈಸ್ ಆಲ್ ಈಸ್ ರೈಟ್ ಅಲ್ವಾ. ಆಸ್ಕ್ಡ್ ಹೌ ಮೆನಿ ಅಬೌವ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಹಿಯರ್ ಡಿ ಅಲ್ವಾ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬಗ್ಗೆ ಹಾಗೆ ತುಂಬಾ ಕ್ವಶನ್ಸ್ ರಿಪೀಟೆಡ್ ಆಗಿದೆ. ನಾನು ಇಲ್ಲಿ ಕ್ವಶನ್ನ ತೋರಿಸ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ. ಓಕೆನಾ. ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಆಸ್ ಡಿಸೈಡೆಡ್ ಬೈ ದ UN General Assembly's resolution is observed on 20 January, 1 July, 15 September, 9 December. ಇದು ತುಂಬ ಇಂಪಾರ್ಟೆಂಟ್. ಓಕೆನಾ. ಅಪ್ಕಮಿಂಗ್ ಎಕ್ಸಾಮಲ್ಲಿ ಕೇಳ್ಬೋದು. ಇಟ್ ಇಸ್ 15 ಡಿಸೆಂಬರ್. ಓಕೆ, ಸಾರಿ 15 ಸೆಪ್ಟೆಂಬರ್. ಓಕೆನಾ.
ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ನೀತಿ ಆಯೋಗ್ ಈಸ್ ಆರ್ ಕರೆಕ್ಟ್? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಸ್ ದ ಚೇರ್ಪರ್ಸನ್ ಆಫ್ ಇಟ್ಸ್ ಗವರ್ನಿಂಗ್ ಕೌನ್ಸಿಲ್. ತುಂಬಾ ಪಾಪ್ಯುಲರ್ ಸ್ಟೇಟ್ಮೆಂಟ್, ನಾವು ತುಂಬಾ ಕೇಳಿರ್ತೀವಿ ಅಲ್ವಾ. ವೈಸ್ ಚೇರ್ಪರ್ಸನ್ ನಾವು ಅಪಾಯಿಂಟ್ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಚೇರ್ಪರ್ಸನ್ ಇಸ್ ಎ ಪ್ರೈಮ್ ಮಿನಿಸ್ಟರ್. ಲೆಫ್ಟಿನೆಂಟ್ ಗವರ್ನರ್ ಆಫ್ ಲಡಾಖ್ ಇಸ್ ಎ ಮೆಂಬರ್ ಆಫ್ ಇಟ್ಸ್ ಗವರ್ನಿಂಗ್ ಕೌನ್ಸಿಲ್ ಅಲ್ವಾ. ನೀತಿ ಆಯೋಗ ನಮಗೆ ಕೋಆಪರೇಟಿವ್ ಫೆಡರಲಿಸಮ್ಗೆ ಒಂದು ಎಕ್ಸಾಂಪಲ್. ಈಗ ನೀತಿ ಆಯೋಗ ಅಂತ ಬಂದಾಗ ಇದರಲ್ಲಿ ಆಲ್ ದ ಸ್ಟೇಟ್ ಚೀಫ್ ಮಿನಿಸ್ಟರ್ ಇರ್ತಾರೆ ಅಲ್ವಾ. ಅಟ್ ದ ಸೇಮ್ ಟೈಮ್ ಯೂನಿಯನ್ ಟೆರಿಟರಿ ಲೆಫ್ಟಿನೆಂಟ್ ಗವರ್ನರ್ಸು ಇರ್ತಾರೆ ಅಲ್ವಾ. ಅದಕ್ಕೆ ಈ ಕ್ವಶನ್ಸ್ ಆ ಥರ ಈ ಸ್ಟೇಟ್ಮೆಂಟ್ ಏನಾದರೂ ನಮಗೆ ಕನ್ಫ್ಯೂಸಿಂಗ್ ಅನ್ಸಿದ್ರೆ, ಓನ್ಲಿ ಸ್ಟೇಟ್ಸ್ ಅವ್ರು ಮಾತ್ರ ಇರ್ತಾರೇನೋ ಚೀಫ್ ಮಿನಿಸ್ಟ್ರು, ಅಥವಾ ಲೆಫ್ಟಿನೆಂಟ್ ಗವರ್ನರ್ ಯೂನಿಯನ್ ಟೆರಿಟರಿಯಿಂದ ಇರಲ್ಲೇನೋ ಅಂತ ಕನ್ಫ್ಯೂಷನ್ ಮಾಡಿದಾಗ ಜಸ್ಟ್ ನೆನ್ಪಿಟ್ಕೊಳ್ಳಿ, ನೀತಿ ಆಯೋಗದ ಎಕ್ಸಾಂಪಲ್ ಫಾರ್ ದಿ ಕೋಆಪರೇಟಿವ್ ಫೆಡರಲಿಸಮ್. ಅಂದರೆ ಸ್ಟೇಟು ಮತ್ತು ಸೆಂಟರು ತುಂಬ ಅಂದರೆ ಕೋಆರ್ಡಿನೇಟ್ ಅಂದ್ರೆ ಒಂದಕ್ಕೊಂದು ಕೋಆರ್ಡಿನೇಟ್ ಆಗಿ ವರ್ಕ್ ಮಾಡೋಕೆ ಅಲ್ಲಿ ಈಸಿ ಆಗಲಿ ಅಂತ ಒಂದು ನೀತಿ ಆಯೋಗ ಫಾರ್ಮೇಷನ್ ಆಗಿರೋದು. ಇಟ್ ಇಸ್ ಅ ರೀಪ್ಲೇಸ್ ಬೈ ದಿ ನೀತಿ ಆಯೋಗ, ರೈಟ್. ಬಟ್ ಅವಾಗ ಗೊತ್ತಾಗತ್ತೆ ಯೂನಿಯನ್ ಟೆರಿಟರಿಯಲ್ಲಿ ಡೆವಲಪ್ಮೆಂಟ್ ಆಗಬೇಕಾಗತ್ತೆ, ಕೆಲವೊಂದು ನ್ಯೂ ಐಡಿಯಾಗಳು ಡೆವಲಪ್ಮೆಂಟ್ ಆಗಬೇಕು. ಆವಾಗ ಅದರಲ್ಲಿ ಆ ಮೀಟಿಂಗಲ್ಲಿ ಆ ಯೂನಿಯನ್ ಟೆರಿಟರಿನ ಡೆವಲಪ್ ಆಗಲಿಕ್ಕೆ ಕೆಲವೊಂದು ಐಡಿಯಾಗಳು ಲೆಫ್ಟಿನೆಂಟ್ ಗವರ್ನರ್ ಅಂತ ಇರ್ತಾವಲ್ವಾ. ಸೊ ಅದಕ್ಕೆ ಅವರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಹಾಗೆ ನಾವು ಥಿಂಕ್ ಮಾಡಿದಾಗ ಈ ಕ್ವಶನ್ನ, ಈ ಸ್ಟೇಟ್ಮೆಂಟನ್ನು ನಾವು ಈಸಿಯಾಗಿ ಸರಿ ಅಂತ ಅನ್ಕೊಳ್ಬೋದಲ್ವಾ. ಸೊ ಅದಕ್ಕೆ ಹಿಯರ್ ಸಿ ಬೋತ್ 1 and 2. Which one of the following statement about the National Commission for the Women are correct? It is statutory body. It has a mandate to review the constitutional and legal safeguard for the women. It has the mandate to advise the government in all the policy matter affecting the women. Select the answer using the code given below. ಅಲ್ವಾ, ಇದು ತುಂಬ ಪಾಪ್ಯುಲರ್ ಸ್ಟ್ಯಾಚ್ಯುಟರಿ ಬಾಡಿ ಅಲ್ವಾ. ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ. ಅಂದರೆ ಇದು ಯಾವ ಆ್ಯಕ್ಟ್ ಥ್ರೂ ಆಗಿದೆ? ಇಟ್ ಇಸ್ ಎ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಆ್ಯಕ್ಟ್ 1990. ಓಕೆನಾ. ಮುಂದಿನ ಎಕ್ಸಾಮಲ್ಲಿ ಈ ಸ್ಟ್ಯಾಚ್ಯುಟರಿ ಬಾಡಿ ಬಗ್ಗೆ ಕ್ವಶನ್ ಕೇಳಿದಾಗ ಅಲ್ಲಿ ಸ್ಟೇಟ್ಮೆಂಟಲ್ಲಿ ಯಾವ ಆ್ಯಕ್ಟ್ ಅಂತಲೂ ಮೆನ್ಷನ್ ಆಗಿರ್ಬೋದು ಅಲ್ವಾ, ಹೇಳೋಕ್ಕಾಗಲ್ಲ. ಈ ಥರ ಕ್ವಶನ್ಸು ಫಾರ್ಮೇಷನ್ ಆಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಆ್ಯಕ್ಟ್ 1992 ನಾನು ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ. ಇಟ್ ಇಸ್ ಎ ಸ್ಟ್ಯಾಚ್ಯುಟರಿ ಬಾಡಿ, ಇಟ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆನಾ. ಹಾಗೆ ಇಲ್ಲಿ ಮತ್ತೊಂದು ಕ್ವಶನ್ ಕೇಳಿದ್ರೆ, ಇಸ್ ಅ ಮ್ಯಾಂಡೇಟ್ ಟು ರಿವ್ಯೂ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲೀಗಲ್ ಸೇಫ್ ಗಾರ್ಡ್ ಅಲ್ವಾ. ಅಂದರೆ ವುಮೆನ್ಸ್ ಪರ್ಸ್ಪೆಕ್ಟಿವ್ ಇಂದ ಏನೇನು ಒಳ್ಳೇದಾಗಬೇಕು, ಏನೇನು ತುಂಬ ಪ್ರಾಬ್ಲಮ್ಗಳಿದೆ, ಎಲ್ಲ ಇದರಲ್ಲೂ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಲೀಗಲ್ ಇರ್ಬೋದು, ಏನೇ ಸೇಫ್ ಗಾರ್ಡ್ ಇದ್ರು ಇಟ್ ಹ್ಯಾಸ್ ದ ಪವರ್ ಟು ರಿವ್ಯೂ. ಓಕೆನಾ. ಸೊ ಸ್ಟೇಟ್ಮೆಂಟ್ 2 ಇಸ್ ರೈಟ್. ಹಾಗೆ 3, ಇಟ್ ಹ್ಯಾಸ್ ದ ಮ್ಯಾಂಡೇಟ್ ಟು ಅಡ್ವೈಸ್ ದಿ ಗೌರ್ಮೆಂಟ್ ಇನ್ ಆಲ್ ದ ಪಾಲಿಸಿ ಮ್ಯಾಟರ್. ಸಮ್ ಇಟ್ ಈಸ್ ಲೈಕ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್, ರೈಟ್. ಅಂದರೆ ಇವಾಗ ನಾವು ತುಂಬ ಡೀಪಾಗಿ ಥಿಂಕ್ ಮಾಡಿದಾಗ, ಪೊಲಿಟಿ ಕ್ವಶನ್ ಸ್ವಲ್ಪ ಡೀಪಾಗಿ ನಾವು ಥಿಂಕ್ ಮಾಡಿದಾಗ ಆಲ್ ದ ಪಾಲಿಸಿ ಮ್ಯಾಟರಲ್ಲಿ ಇನ್ವಾಲ್ವ್ ಆಗುತ್ತಾ ಅನ್ನೋದು ಕ್ವಶನ್ಸ್ ಮಾರ್ಕ್ ಆಗುತ್ತೆ. ಬಟ್ ಹಿಯರ್ ಆನ್ಸರ್ ಈಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ಓಕೆ. ಸೊ ಆನ್ಸರ್ ಈಸ್ ಡಿ 1, 2, 3. ಓಕೆನಾ. ವಿಚ್ ಅಮಾಂಗ್ಸ್ಟ್ ದಿ ಫಾಲೋವಿಂಗ್ ಈಸ್ ದ ಲೇಟೆಸ್ಟ್ ಲ್ಯಾಂಗ್ವೇಜ್ ಟು ಬಿ ಇನ್ಕ್ಲೂಡ್ ಇನ್ ದ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಇದು ತುಂಬ ಪಾಪ್ಯುಲರ್ ಕ್ವಶನ್ನು, ತುಂಬ ರಿಪೀಟ್ ಆಗಿದೆ ಈ ಕ್ವಶನ್ಸು. ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ಲೇಟೆಸ್ಟ್ ಆಗಿ ಯಾವ್ದು ಆ್ಯಡ್ ಆಗಿದೆ, ಇದಕ್ಕೆ ನಿಮಗೆ ಸೀಕ್ವೆನ್ಸ್ ಗೊತ್ತಿರಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ ಲ್ಯಾಂಗ್ವೇಜು ಆ್ಯಡ್ ಆಗಿದೆ ಅಂತ. ಬಟ್ ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ. ಟೋಟಲಿ 8th ಶೆಡ್ಯೂಲಲ್ಲಿ 22 ಲ್ಯಾಂಗ್ವೇಜ್ ಇದೆ. ಇನಿಷಿಯಲಿ ಇಟ್ ವಾಸ್ 14. ಓಕೆ. ಸಿಂಧ್ ಲ್ಯಾಂಗ್ವೇಜ್ ವಾಸ್ ಆ್ಯಡೆಡ್ ಬೈ ದಿ 21st ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆ. ಸಿಂಧಿ ಲ್ಯಾಂಗ್ವೇಜ್. ಓಕೆನಾ. In Konkani, Manipuri, Nepal, it is added in the 71st Amendment Act. In Bodo, Dogri, Maithili, Santali, all this add the 92nd Amendment Act. Okay na. So like all the 22 language are mentioned here. Okay na. ಯಾವುದು ಅಂತ ನಿಮಗೆ ಜನರಲ್ ಐಡಿಯಾ ಇರಬೇಕು, ಎಲಿಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಬಟ್ ಇಲ್ಲಿ ಸೀಕ್ವೆನ್ಸ್ ಪ್ರಕಾರ ನಾನು ಕೊಟ್ಟಿದ್ದೀನಿ, ಫಸ್ಟ್ ಯಾವುದೇ ಆ್ಯಡ್ ಆಯಿತು ಅಂತ ಅಲ್ಲ. ಓಕೆನಾ. 22nd, 71st, 92nd ಇಲ್ಲಿ ತನಕ 3 ಅಮೆಂಡ್ಮೆಂಟ್ ಥ್ರೂ ಟೋಟಲಿ 8 ಲ್ಯಾಂಗ್ವೇಜನ್ನು ಆ್ಯಡೆಡ್ ಆಗಿದೆ. ಓಕೆನಾ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಸ್ಟೇಟ್ಮೆಂಟ್ 1, ಕಾನ್ಸ್ಟಿಟ್ಯೂಷನ್ 86th ಅಮೆಂಡ್ಮೆಂಟ್ Act as added to the right to education to the chapter of the directive principle of the state policy. Right to work and right to education are the both fundamental rights and directive principle of the state policy. How many select the answer using the code given below. ನೀವು ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಬಟ್ ಇಟ್ ಹ್ಯಾವ್ ಟು ಥಿಂಕ್. ಓಕೆನಾ. 86th ಅಮೆಂಡ್ಮೆಂಟ್ ಅಂತ ಬಂದಾಗ
ಓಕೆನಾ. ನಾನು ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಹೇಳಿದಾಗ ತುಂಬಾ ಲ್ಯಾಂಡ್ ಮಾರ್ಕ್ ಅಮೆಂಡ್ಮೆಂಟ್ ಅಂತ ಆಗಿರುತ್ತೆ ಕಾನ್ಸ್ಟಿಟ್ಯೂಷನ್ ಪ್ರೀವಿಯಸ್ ಹಿಸ್ಟಾರಿಕಲಿ ಅಲ್ವಾ. ಈಗ ನಾನು ಹೇಳಿದಾಗೆ 46 ಇರ್ಬೋದು, 44th ಇರ್ಬೋದು, 91st ಇರ್ಬೋದು ಅಲ್ವಾ, 52nd ಇರ್ಬೋದು, 85th ಇರ್ಬೋದು, 86th ಇರ್ಬೋದು. ತುಂಬ ಈ ಅಮೆಂಡ್ಮೆಂಟ್ಗಳೆಲ್ಲ ಏನೇನು ಹೇಳುತ್ತೆ, ಯಾವ ಯಾವ ಪ್ರೊವಿಷನ್ಸ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಅಲ್ಲಿ ಆ್ಯಡ್ ಆಗಿದೆ, ಯಾವ ಆರ್ಟಿಕಲ್ ಅಮೆಂಡ್ಮೆಂಟ್ ಆಗಿದೆ ಎಲ್ಲ ನಮಗೆ ಸ್ವಲ್ಪ ಜನರಲ್ ಐಡಿಯಾ ಇರಬೇಕು. ಓಕೆನಾ. ತುಂಬ ಕ್ವಶನ್ಸ್ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಇದರ ಅಮೆಂಡ್ಮೆಂಟ್ ಥ್ರೂ. ಓಕೆನಾ. ಇಲ್ಲಿ ಕೇಳಿದ್ದಾರೆ 86 ಅಲ್ಲಿ, ಬಟ್ ಇಟ್ ಇಸ್ ನಾಟ್ ಎ ಚಾಪ್ಟರ್ ಆಫ್ ದಿ DPSP ಅಂದ್ರೆ ರಾಜ್ಯ ನೀತಿಗೆ ನಿರ್ದೇಶಿತ ತತ್ವಗಳಲ್ಲಿ ಆ್ಯಡ್ ಆಗಲ್ಲ. ಇಟ್ ಇಸ್ ಎ ಫಂಡಮೆಂಟಲ್ ರೈಟ್ಸ್ ಅಲ್ವಾ. ಆರ್ಟಿಕಲ್ 21A ರಿಲೇಟೆಡ್ ಟು ರೈಟ್ ಟು ಎಜುಕೇಶನ್, ರೈಟ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್, ರೈಟ್ ಟು ವರ್ಕ್ ಅಂಡ್ ರೈಟ್ ಟು ಎಜುಕೇಶನ್ ಆರ್ ದಿ ಬೋತ್ ಫಂಡಮೆಂಟಲ್ ರೈಟ್ಸ್ ಇನ್ DPSP ಅಂತ ಕೇಳಿದ್ದಾರೆ. ರೈಟ್ ಟು ವರ್ಕ್ ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ಸ್, ಸಾರಿ DPSP ಅಲ್ಲಿ ಬರುತ್ತೆ ಅಲ್ವಾ. ರೈಟ್ ಟು ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ಸ್ ಅಲ್ವಾ. ಸೊ ಇಟ್ ಇಸ್ ನಾಟ್ ಕಮ್ ಅಂಡರ್ ದಿ ಬೋತ್, ಫಂಡಮೆಂಟಲ್ DPSP ಅಲ್ಲಿ ಬರಲ್ಲ. ಸೊ ಬೋತ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಹಿಯರ್. ಡಿ ಸ್ವಲ್ಪ ಟ್ರಿಕ್ಕಿ ಇದೆ ಕ್ವಶನ್, ಬಟ್ ನಾವು ಅನ್ಕೊಂಡ್ಬಿಡ್ತೀವಿ ಆಪ್ಷನ್ 2 ಇಸ್ ರೈಟ್ ಅಂತ ಅಲ್ವಾ. Right to education, Article 21 is a fundamental right. Right to work, Article 41. Okay, now Article 41 is a DPSP, directive principle. It is not a fundamental rights. But the right to work is also fundamental right, but it is not. Okay. As defined in the Article 12 of the Constitution of India, state includes Parliament of India, state government, state legislature, local authority in India. Select the answer using the code given below. ಆರ್ಟಿಕಲ್ 12 ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ. ಆರ್ಟಿಕಲ್ 12 ಹೇಳುತ್ತೆ ಡೆಫಿನೇಷನ್ ಆಫ್ ದಿ ಸ್ಟೇಟ್, ಯಾವುದೇ ಡೆಫಿನೇಷನ್ ಆಫ್ ಸ್ಟೇಟ್ ಅಂತ ಹೇಳುತ್ತೆ ಅಂತ ಇಲ್ಲ ಕೊಟ್ಟಿದ್ದಾರೆ. ವಾಟ್ ಇಸ್ ಆರ್ಟಿಕಲ್ ಸ್ಟೇಟ್ಸ್ ಅಲ್ಲಿ ಮೆನ್ಷನ್ ಹಿಯರ್, ರೈಟ್. ಇನ್ ದಿಸ್ ಪಾರ್ಟ್, ಅನ್ಲೆಸ್ ದ ಕಾಂಟೆಕ್ಸ್ಟ್ ಅದರ್ವೈಸ್ ರಿಕ್ವೈರ್ಸ್, ಸ್ಟೇಟ್ ಇನ್ಕ್ಲೂಡ್ಸ್ ದಿ ಗೌರ್ಮೆಂಟ್, ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್, legislature of the each states and all the local and other authority within the territory of India or under the control of the government of India. ರಿಗಾರ್ಡಿಂಗ್ ದ ಡೆಫಿನೇಷನ್ ಆಫ್ ದ ಸ್ಟೇಟ್, ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ ಅಲ್ವಾ, ರಿಲೇಟೆಡ್ ಟು NGO. ಅದು ಯಾವುದು ಅಂತ ನೀವು ಒಂದ್ಸಲ ಗೂಗಲ್ ಹೋಗಿ ನೋಡಿ, ಅಥವಾ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ನೋಡಿ, ಹೋಗಿ ಗೊತ್ತಾಗುತ್ತೆ ರಿಲೇಟೆಡ್ ಟು ವಾಟ್ ಅಂತ. NGO ಆಲ್ಸೋ ಕಮ್ ಅಂಡರ್ ದಿ ಡೆಫಿನೇಷನ್ ಆಫ್ ದಿ ಸ್ಟೇಟ್ ಆರ್ ನಾಟ್ ಅಂತ ಸರ್ಚ್ ಮಾಡಿ. ಇಫ್ ಇಟ್ ಈಸ್ ಎ ಕಮ್ ಅಂಡರ್ ದಿ NGO, ವಾಟ್ ಆರ್ ದ ಲೈಕ್ ಪ್ರೊವಿಷನ್ಸ್ ಇಟ್ ಟೇಕ್ಸ್ ಅಂದ್ರೆ ಯಾವುದೇ ಪ್ರೊವಿಷನ್ ಇನ್ಕ್ಲೂಡ್ ಇದ್ರೆ ಮಾತ್ರ NGO ಕಮ್ಮನ್ ಡೆಫಿನೇಷನ್ ಆಫ್ ದಿ ಆರ್ಟಿಕಲ್ 12 ಅಂತಾನು ಹೇಳಿದೆ ಸುಪ್ರೀಂ ಕೋರ್ಟ್. ಅದೇನು ಅಂತ ನೀವು ಓದ್ಕೊಳ್ಳಿ ನೋಡಿ. ಇವಾಗ ಇಲ್ಲಿ ಆನ್ಸರ್ ಈಸ್ ಆಲ್ ಇಸ್ ರೈಟ್ ಅಲ್ವಾ. ಸಿ ಇಸ್ ಆನ್ಸರ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಿಸ್ಕ್ರಿಪ್ಷನ್ ವಿತ್ ರಿಗಾರ್ಡ್ ಟು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಫಾರ್ ದ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಈಸ್ ಆರ್ ಕರೆಕ್ಟ್? Statement 1. Speaker is empowered to refer sumo to any question of privilege for the investigation. Second, a question of privileges is accorded priority over the other item in the list of the business. 3. The privileges extend from freedom from preventive arrest or detention. ಇದಕ್ಕೆ ಹೇಳಿದ್ದಾರೆ. ಇವಾಗ ಇದು ಗೊತ್ತು, ಸ್ಪೀಕರ್ ಇಸ್ ಎಂಪವರ್ಡ್ ಟು ರೆಫರ್ ಸುಮೋ ಅಂದ್ರೆ ಹಿ ಹ್ಯಾಸ್ ದ ಓನ್ ಪವರ್ ಟು ಎನಿ ಕ್ವಶನ್ ಪ್ರಿವಿಲೇಜ್ ಆಫ್ ಫಾರ್ ದಿ investigation alva. He has that power, right? Statement 1 is right. If you know the statement 1 is right, you can eliminate easily option B here. Okay na. A question of privilege is accorded the priority over the other item in the list of the business. It is right or wrong? You have a confusion, right? Next, the privilege extends from the freedom from the preventive detention or the arrest and detention like ಅಂತ ಹೇಳಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ? It has a confusion, right? Okay, but it is a wrong. But here give an explanation. But individual privilege anta bandaga cannot be arrested during the session of the parliament. Okay na, 40 days before the beginning and 40 days after the end of the session. Okay na, very important keywords, before and the after the end of the session. Okay na. However, applicable only in a civil cases, not in the criminal cases or the preventive detention cases. Okay, this thing should be remember, only apply to civil cases. Okay na, not a criminal or preventive detention cases. So here answer question statement 3 is wrong alva. 3. Now you come up with the option D and the option A, right? Here you can here
both the statement like answer is C. It is a in the list of the business. Okay, it is a very generic statement. Okay, na? Which one of the following statement is or are correct? The First Law Commission recommended the Indian Penal Code 1860. Indian Penal Code 1860 has been completely replaced by the ಭಾರತೀಯ ನ್ಯಾಯ ಸಂಹಿತ 2023. ಓಕೆ, ಇದು ನಿಮಗೆ ಗೊತ್ತಿದೆ. BNS ಭಾರತೀಯ ನ್ಯಾಯ ಸಂಹಿತ ಇದೆಲ್ಲ ರಿಪ್ಲೇಸ್ ಆಗಿರೋದಲ್ವಾ, ಇವಾಗ ಆಗಿದೆ. ಇಲ್ಲಿ ನೋಡಿ, Indian Penal Code 1860 replaced by the ಭಾರತೀಯ ನ್ಯಾಯ ಸಂಹಿತ Bill 2023. Now it is come under the Act. Okay, it had been passed. ಕೋಡ್ ಆಫ್ ಕ್ರಿಮಿನಲ್ ಅಂದ್ರೆ CRPC ಇವಾಗ ಏನಾಗಿದೆ, ಭಾರತೀಯ ನಾಗರಿಕ ಸುರಕ್ಷಾ ಅಂತ ಆಗಿದೆ. ಇದು ನೆನ್ಪಿಟ್ಕೊಳ್ಳಿ, 1973. ಇವಾಗ ಇಂಡಿಯನ್ ಪೀನಲ್ ಕೋಡ್ ಬಗ್ಗೆ ಕೇಳಿದಾರೆ ಅಂದಮೇಲೆ ಅಪ್ಕಮಿಂಗ್ ಎಕ್ಸಾಂಪಲ್ಲಿ ಇದು ಕೇಳ್ಬೋದು, CRPC ಬಗ್ಗೆನೂ ಕೇಳ್ಬೋದು. ಇದ್ರ ಬಗ್ಗೆ ಆಲ್ರೆಡಿ KS 2025 ಅಲ್ಲಿ ಇದ್ರ ಬಗ್ಗೆ ಕ್ವಶನ್ಸ್ ಆಲ್ರೆಡಿ ಫಾರ್ಮೇಶನ್ ಆಗಿದೆ. 2024 ಅಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಬಿಲ್ ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತ ನಾಗರಿಕ ಸುರಕ್ಷಾ ಬಗ್ಗೆ. ಓಕೆನಾ, ಈಗ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872. ಓಕೆನಾ, ಭಾರತೀಯ ಸಾಕ್ಷ್ಯ ಬಿಲ್. ಓಕೆನಾ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಒಂದು, ಹಾಗೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ಒಂದು, ಹಾಗೆ ಇಂಡಿಯನ್ ಪಿನಲ್ ಕೋಡ್ 1860. ಓಕೆನಾ, ಇದು ಯಾವ್ದಕ್ಕೆ ಯಾವ ತರ ರಿಪ್ಲೇಸ್ ಆಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಹಿಯರ್ ಆಸ್ಕ್ ರೈಟ್, First Law Commission recommended the Indian Penal Code 1860. Okay, we have seen that. We have seen the answer, right? So option 1 is right here. Okay, now we have to choose between the A and C here. Indian Penal Code 1860 has been completely replaced by the ಭಾರತೀಯ ನ್ಯಾಯ ಸಂಹಿತೆ 2020 ಅಂತ ಕೇಳಿದ್ದಾರೆ. What is the answer? So it is a right alva. The answer is a C. Which one of the following statement about an adjournment motion in the Parliament of India is not correct? Here asked not correct. Okay, regarding adjournment motion in the Parliament. Okay, now A, its an objective is to draw the attention of the House to any recent matter of the urgent public importance. Adjournment motion is an extraordinary procedure. This motion can be invoked on any matter of urgent public importance that may be even within the jurisdiction of the state government. Chair has absolute discretion to refuse the consent. ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ನೀವು ಓದಿರ್ತೀರಾ ಅಡ್ಜರ್ನ್ಮೆಂಟ್ ಮೋಷನ್ ಬಗ್ಗೆ ಅಲ್ವಾ, ತುಂಬಾ ಓದಿರ್ತೀರಾ ಅನ್ಕೊಳ್ತೀನಿ. ಹಿಯರ್ ಐ ಗಿವ್ ಎಕ್ಸ್ಪ್ಲನೇಷನ್ ಆಸ್ ವೆಲ್, ಬಟ್ ಆನ್ಸರ್ ಇಸ್ ಸಿ ಹಿಯರ್. ಬಟ್ ಯಾಕೆ ಏನು ಅಂತ ನೋಡಿ, 2012 ಅಲ್ಲಿ ಆಲ್ರೆಡಿ UPSC ಹ್ಯಾಸ್ ಬಿನ್ ಆಸ್ಕ್ಡ್ ರಿಗಾರ್ಡಿಂಗ್ ದಿ ಅಡ್ಜರ್ನ್ಮೆಂಟ್ ಮೋಷನ್. ಅಂದರೆ ಡಿಫ್ರೆಂಟ್ ವರ್ಷನ್ ಅಲ್ಲಿ ಇವಾಗ CDS ಎಕ್ಸಾಮ್ 2025 ಅಲ್ಲಿ ಕೇಳಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಎವ್ರಿ ಎಕ್ಸಾಮಿನರ್ ಹ್ಯಾಸ್ ಎ ಒಂದು ಥೀಮ್. ಓಕೆನಾ, ಆ ಥೀಮ್ ಇಂದನೇ ಎಕ್ಸಾಮಿನರು ಕ್ವಶನ್ಸ್ ಡಿಫ್ರೆಂಟ್ ವರ್ಷನ್ ಅಲ್ಲಿ ಕ್ವಶನ್ ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಯಾವ ಒಂದು ಕಾನ್ಸೆಪ್ಟ್ಗೆ ನಾವು ಏನು ಇಂಪಾರ್ಟೆಂಟ್ ಗೊತ್ತಿರತ್ತಲ್ಲ, ಅದರಲ್ಲಿ 360 ಡಿಗ್ರಿಯಲ್ಲೂ ನಮಗೆ ಆ ಕಾನ್ಸೆಪ್ಟ್ ಬಗ್ಗೆ ಪರ್ಫೆಕ್ಟ್ ಐಡಿಯಾ ಇರಬೇಕು. ಅಂದಾಗ ಮಾತ್ರ ಎಕ್ಸಾಮ್ ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯ. Consider the following statement with regard to the setting up of backward class commission in India. ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಏನಕ್ಕೆ ಕೇಳಿದಾರೆ ಅಂದರೆ, OBC ರಿಸರ್ವೇಷನ್ ತುಂಬ ಇಶ್ಯೂಸ್ ಇತ್ತು ನಡೀತಾ ಇಲ್ಲ. ಮರಾಠ ರಿಸರ್ವೇಷನ್ ಆಗಿರ್ಬೋದು, ಇವಾಗ ಕೆಲವೊಂದು OBC ರಿಸರ್ವೇಷನ್ ಬಗ್ಗೆ, ಈ ಕರ್ನಾಟಕದ ರಿಸರ್ವೇಷನ್ ಬಗ್ಗೆ ಇಶ್ಯೂಸ್ ನಡೀತಾ ಇದೆ. ಹಾಗೆ ಒಂದು ಟಾಪಿಕ್ OBC ರಿಸರ್ವೇಷನ್ ಬಗ್ಗೆ ಇಶ್ಯೂಸ್ ಇದೆ ಅಂದರೆ ಅದು ಹಿಸ್ಟ್ರಿನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. OBC ರಿಸರ್ವೇಷನ್ ಯಾವಾಗ ಬಂತು, ಯಾವ ಥರ ಕಮಿಟಿಗಳು ಫಾರ್ಮೇಷನ್ ಆಗಿದ್ರೆ, ಆ ಕಮಿಟಿ ರೆಕಮೆಂಡೇಶನ್ ಏನು ಅಲ್ವಾ, ಇದೆಲ್ಲ ಆ ಕಮಿಟಿಯಲ್ಲಿ ಯಾವ ನೇಮ್ ಏನು, ಅವೆಲ್ಲ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಎಲ್ಲಿ ಕ್ವಶನ್ ಫಾರ್ಮೇಷನ್ ಏನಾಗಿದೆ ಅಂದರೆ, ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಆಫ್ ಕಮಿಷನ್ ಸೆಟಪ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಪಾಪ್ಯುಲರ್ಲಿ ನೌನ್ ಆಸ್ ಎ ಕಾಕಾ ಕೆಲ್ಕರ್ ಕಮಿಷನ್ ಅಲ್ವಾ. ದೇ ಆಸ್ಕ್ ಫಸ್ಟ್ ಕಮಿಷನ್ ಯಾವುದು ಅಂತ ಕೇಳಿದ್ದಾರೆ. ಇನ್ನು third backward class commission set up by the government of India is popularly known as the Mandal Commission ಅಲ್ವಾ. ನಿಮಗೆ ಇಲ್ಲಿ ಒಂದು ಸೀಕ್ವೆನ್ಸ್ ಗೊತ್ತಿರಬೇಕು, ಫಸ್ಟ್ ಕಮಿಷನ್ ಯಾವುದು, ಸೆಕೆಂಡ್ ಕಮಿಷನ್ ಯಾವುದು, ಥರ್ಡ್ ಕಮಿಷನ್ ಯಾವುದು, ಫೋರ್ತು ಅಂತ ಗೊತ್ತಿರಬೇಕಲ್ವಾ. ಹಿಯರ್ ವಿ ಸಿ ದ ಸೊಲ್ಯೂಷನ್ ರೈಟ್. ಓಕೆ, ಹಿಯರ್ ಐ ಮೆನ್ಷನ್ ಹಿಯರ್ ಫಸ್ಟ್ ಬ್ಯಾಕ್ವರ್ಡ್ ಕಮಿಷನ್ ರಿಪೋರ್ಟ್ ಕಾಕಾ ಕೆಲ್ಕರ್ ಕಮಿಷನ್ ಅಲ್ವಾ. ಸೊ ಫಸ್ಟ್ ಕಮಿಷನ್ ಯಾವುದು, ವಿ ಕಾಲ್ಡ್ ಇಟ್ ಇಸ್ ಎ ಕಾಕಾ ಕೆಲ್ಕರ್ ಕಮಿಷನ್ ಅಲ್ವಾ. ಸೆಕೆಂಡು ಜನತಾ ಪಾರ್ಟಿ ಗೌರ್ಮೆಂಟ್ ಅಪಾಯಿಂಟ್ ಸೆಕೆಂಡ್ ಬ್ಯಾಕ್ವರ್ಡ್ ಕಮಿಷನ್
ಅಂದರೆ ಇಟ್ ಈಸ್ ನಾಟ್ ಅ ಥರ್ಡ್, ಇಟ್ ಇಸ್ ಅ ಸೆಕೆಂಡ್ ಬ್ಯಾಕ್ವರ್ಡ್ ಕಮಿಷನ್ನ ಮಂಡಲ್ ಕಮಿಷನ್ ಅಂತ ಕರೀತಾರೆ. ಇದು 1980 ಆಗಿರೋದು, ಇದು 1955 ಆಗಿರೋದು. ಓಕೆನಾ, ಇಯರ್ ನೆನ್ಪಿಟ್ಕೊಳ್ಳಿ. ಬೇರೆ ಎಕ್ಸಾಮ್ಸಲ್ಲಿ ಈ ಥರ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಓಕೆನಾ, ಇನ್ 1989 UPSC ಗೌರ್ಮೆಂಟ್ ಇಂಪ್ಲಿಮೆಂಟ್ ದಿ ಮಂಡಲ್ ಕಮಿಷನ್ ರಿಪೋರ್ಟ್. ಓಕೆನಾ, ಹಾಗೆ 1992 ಇದು ತುಂಬ ಪಾಪ್ಯುಲರ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್, ಇಂದ್ರ ಸವಾನಿ ಕೇಸ್ ಅಲ್ವಾ. ಇವಾಗ ಕ್ಯಾಟ್ ಆರ್ಡರ್ ನೋಡಿದ್ರೆ ನೀವು ಈ ಜಜ್ಮೆಂಟ್ ಥ್ರೂನೇ ಅಂದರೆ KS ನೋಟಿಫಿಕೇಶನ್ಗೆ ಸ್ವಲ್ಪ ಇಶ್ಯೂ ಆಗಿದೆ ಅಲ್ವಾ. ಸೊ ಅದಕ್ಕೆ ಈ ಜಜ್ಮೆಂಟು ತುಂಬ ಇಂಪಾರ್ಟೆಂಟ್. ಓಕೆನಾ, ಇಂದ್ರ ಸವಾನಿ ಕೇಸ್ 1992. ಓಕೆನಾ, ಹಿಯರ್ statement 1 is right. Statement is not a third, it is a second backward class commission. Okay, Nirbhaya fund is a non-lapsable corpus fund which is to be utilized for the projects specifically designed to improve the safety and the security of the women. Is administered by Ministry of Women and Child Development, Ministry of Home Affairs, Ministry of Finance, Ministry of Education. ಇದು ತುಂಬ ಬಿಟ್ವೀನ್ ದಿ ಲೈಕ್ ನಾವು ಅನ್ಕೊಂತೀವಿ ಎ ಅಂತ ಅಲ್ವಾ, ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಅನ್ಕೋಬಿಡ್ತೀವಿ. ಬಟ್ ಹಿಯರ್ ಆನ್ಸರ್ ಈಸ್ ಸಿ. ಓಕೆನಾ, ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಈಗ ಕೀವರ್ಡ್ ಇದೆ. ಈಗ ನೋಡಲ್ ಮಿನಿಸ್ಟ್ರಿ ಅಂತ ಕೇಳಿದ್ರೆ ದ ಆಸ್ಕ್ ಇಂಪ್ಲಿಮೆಂಟೆಡ್ ಆರ್ ಹಿಯರ್ ಇನ್ಸ್ಟೆಡ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಇನ್ಸ್ಟೆಡ್ ಆಫ್ ನೋಡಲ್ ಆರ್ ಇಂಪ್ಲಿಮೆಂಟೆಡ್ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ಹೂ ಅಡ್ಮಿನಿಸ್ಟ್ರೇಟೆಡ್ ಬೈ ಅಂದರೆ ಯಾರಂತ, ಯಾವ ಮಿನಿಸ್ಟ್ರಿ ಅಡ್ಮಿನಿಸ್ಟ್ರೇಟಿವ್ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಓಕೆನಾ, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇಸ್ ಸಿ. ಓಕೆನಾ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ದ ಸೀಟ್ಸ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇಟ್ಸ್. ಇದು ನಾವು 2016 ಲ್ಯಾಂಡ್ ಸರ್ವೆ ಕ್ವಶನ್ ಪೇಪರು ನಿಮಗೆ ಡಿಸ್ಕಸ್ ಮಾಡುವಾಗ ಅವಾಗ ರಿಗಾರ್ಡಿಂಗ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಬಗ್ಗೆ ಯಾವ್ಯಾವ ಸ್ಟೇಟಲ್ಲಿ ಇದೆ ಅಂತ ಒಂದು ಕ್ವಶನ್ನು ಕೇಳಿದ್ರಲ್ವಾ. ಅದೇ ರೀತಿ ಇಲ್ಲಿ ಒಂದು ಈ ಥರ ಕೇಳಿದ್ದಾರೆ ಅಂದರೆ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸು ಎಲ್ಲಿದೆ ಅಂತಲೂ ಕೇಳಿದ್ದಾರೆ ಅಲ್ವಾ. ಇವಾಗ ನೀವು ಫಸ್ಟ್ ನೀನು ಕಲ್ತ್ಬಿಟ್ಟು ಯಾವ ಸ್ಟೇಟಲ್ಲಿ ಮೊದಲು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಇದೆ. ಓಕೆನಾ, ತಮಿಳ್ನಾಡಲ್ಲಿ ಇದೆಯಾ, ಮಧ್ಯಪ್ರದೇಶದಲ್ಲಿದೆಯಾ, ಬಿಹಾರ್, ಆಂಧ್ರ ಪ್ರದೇಶ್. ಇಫ್ ಇಟ್ ಈಸ್ ಅಂದರೆ 4ರಲ್ಲೂ ಇದ್ದರೆ ಆವಾಗ ನೀವು ಒಂದು ಲಾಜಿಕ್ ಅಪ್ಲೈ ಮಾಡ್ಬೇಕಾದ್ರೆ ಇದ್ರ ಲಾರ್ಜೆಸ್ಟ್ ಸ್ಟೇಟ್ಸ್ ಯಾವುದು ಅಲ್ವಾ. ಹಂಗೆ ಅಪ್ಲೈ ಮಾಡಿದಾಗ ಅಂದರೆ ನಿಮ್ಗೊಂದು ಎಲ್ಲ ಕಾನ್ಸ್ಟಿಟ್ಯೂಷನ್ ಅಂದರೆ ಎಲ್ಲ ಇದ್ರೂ ನಿಂತ್ಕೊಳ್ಳೋಕೆ ಆಗಲ್ಲ ಅಲ್ವಾ, ನಂಬರ್ ಆಫ್ ಸೀಟ್ಸ್ ಎಷ್ಟು ಅಂತ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ವೆನ್ ಯು ಆರ್ ಲೈಕ್ ಇಂಥ ಲೈಕ್ ತುಂಬ ಫ್ಯಾಕ್ಟ್ಸ್ ಓರಿಯೆಂಟೆಡ್ ಅಂತ ಬಂದಾಗ ಅವಾಗ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಬೇಕಾಗುತ್ತೆ ಅಲ್ವಾ. ಇವಾಗ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ತಮಿಳ್ನಾಡು ಅಂತ ಬಂದಾಗ 18 ಸೀಟ್ಸ್ ಅಲ್ವಾ, ಆಂಧ್ರ ಪ್ರದೇಶ್ ಅಂತ ಬಂದಾಗ 11 ಸೀಟ್ಸ್, ಬಿಹಾರದಲ್ಲಿ 16 ಸೀಟ್ಸ್ ಇದೆ, ಮಧ್ಯಪ್ರದೇಶದಲ್ಲಿ 11 ಸೀಟ್ಸ್ ಇದೆ. ಅಥವಾ ತಮಿಳ್ನಾಡು ಹ್ಯಾಸ್ ದಿ ಮೋರ್ ರೆಪ್ರೆಸೆಂಟೇಷನ್ ಇನ್ ದ ರಾಜ್ಯಸಭಾ ಅಮೌಂಗ್ ದಿ ಸ್ಟೇಟ್ಸ್. ಓಕೆನಾ, ಸೊ ಇಲ್ಲಿ ತನಕ ನಾನು ಎಲ್ಲ ಪೊಲಿಟಿ ಕ್ವಶನ್ಸ್ ಏನೇನೋ ನಿಮ್ಮೆಲ್ಲ ಕವರ್ ಮಾಡಿದ್ದೀನಿ 2025ಅಲ್ಲಿ. ಮುಂದಿನ ವಿಡಿಯೋದಲ್ಲಿ ಎಕಾನಮಿ ಮತ್ತು ಕರೆಂಟ್ ಅಫೇರ್ಸ್ ಏನಾದರೂ ಸೆಕ್ಷನಲ್ಲಿ ಯಾವ ಕ್ವಶನ್ ಫಾರ್ಮೇಷನ್ ಆಗಿದೆ, ಯಾವ ಥರ ಕೇಳಿದ್ದಾರೆ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಟ್ ಈಗ ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಎಲ್ಲ ಈಗ ಒಂದು ಕಾನ್ಸೆಪ್ಟ್ ಏನಾದರೂ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ಆ ಕಾನ್ಸೆಪ್ಟ್ ಮೇಲೆ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಯಾವ ಥರ ಕ್ವಶನ್ಸು ಕೇಳಿದಾರಂತ ಒಂದೇ ವಿಡಿಯೋದಲ್ಲಿ ತರ್ತೀನಿ. ಓಕೆನಾ, ಅವಾಗ ನಿಮಗೆ ಒಂದು ರಿಲೇಟ್ ಆಗುತ್ತೆ. ಅಂದರೆ ಕ್ವಶನ್ಸು ಅಲ್ಲೇ ನಿಮಗೆ ಬೇರೆ ಬೇರೆ ಎಕ್ಸಾಮ್ದು ಅಲ್ಲೇ ಕ್ವಶನ್ ಸಾಲ್ವ್ ಮಾಡಿದಾಗೂ ಆಗುತ್ತೆ. ಹಾಗೆ ಒಂದು ಐಡಿಯಾ ಬರುತ್ತೆ, ಈ ಕಾನ್ಸೆಪ್ಟ್ನ ಜಾಸ್ತಿ ಹೈಲೈಟ್ ಮಾಡಬೇಕು. ಹಾಗೆ ಡಿಫ್ರೆಂಟ್ ವರ್ಷನ್ ಆಫ್ ಕ್ವಶನ್ ಸಾಲ್ವ್ ಮಾಡಿದಾಗ ಯು ಗೆಟ್ ಡಿಫ್ರೆಂಟ್ ಕೈಂಡ್ ಆಫ್ ಐಡಿಯಾ ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ನಾಲೆಜ್ ಯು ಗೆಟ್, ರೈಟ್. ಸೊ ದಿಸ್ ವೈ ಡಿಸೈಡೆಡ್ ಟು ಡೂ ದ್ಯಾಟ್. ಓಕೆ, ಇವತ್ತು ಇಷ್ಟು ವಿಡಿಯೋದಲ್ಲೇ ಆಯಿತು. ಥ್ಯಾಂಕ್ ಯು.